ಏನೋ ಮಗ ಏನೋ ಮಾಡ್ತಿದೀಯಾ? ಓ ಯಾವಾಗ ಬಂದ್ರೋ? ಕೂತ್ಕೊಳ್ರಿ, ಕೂತ್ಕೋ ಮಗ, ಕೂತ್ಕೋ. ಏನೋ ಮಗ, ನಾವು ಬಂದಿರೋದೇ ನಿನಗೆ ಗೊತ್ತಿಲ್ಲ. ಅಂಥ ಗನಂದಾರಿ ಕೆಲಸ ಏನು ಮಾಡ್ತಾ ಇದೀಯಾ? ನೋಡ್ ಮಗ, ಅದ್ರ ಬೆಲೆ 10 ಲಕ್ಷ ರೂಪಾಯಿ. 10 ಲಕ್ಷನಾ? ಹ್ಞೂ, ಔಟ್ ಆಫ್ ಕಂಟ್ರಿಲಿ ಅದ್ರ ಬೆಲೆ 10 ಲಕ್ಷ ರೂಪಾಯಿ. ಅದರಿಂದ ದ್ರವ್ಯ ತಯಾರಾಗುತ್ತೆ. ಅದ್ರ ಗೊತ್ತಿರೋ ಡೀಲರ್ ಒಬ್ಬ ನಂಗೆ ಗೊತ್ತು. ಅದನ್ನ ಹಿಡ್ಕೊಂಡು ಕೊಟ್ರೆ ನಮ್ಗೆ 10 ಲಕ್ಷ ರೂಪಾಯಿ ಸಿಗುತ್ತೆ. ನಾವು 3 ಜನ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ ಕಣ್ರೋ. ಆ ಪುಣೆಗೆ ಹೋಗ್ಬೇಕು, ಎಲ್ಲಿ ಸಿಗುತ್ತೆ ಅಂತ ನಿನಗೆ ಗೊತ್ತಾ? ಬೂತ್ಗುಡ್ಡ ಅನ್ನೋ ಕಾಡಲ್ಲಿ. ಆ ಕಾರ್ಡ್ ನೀನು ನೋಡಿದ್ಯಾ? ನೋಡಿದ್ದೀನಿ. ಹಾಗಾದರೆ ಯಾವಾಗ ಹೋಗೋಣ? ನಾಳೆನೇ ಹೋಗೋಣ. ಏನು ನಾವು 3 ಜನ ಹೋಗೋದಾ? ಅಂಜಲಿ ಸ್ಮಿತಾನು ಬರ್ತಾರೆ. ನಿಂಡವು ಅಂಜಲಿ ಯಾಕೋ ಹಸು ಹಿಂದೆ ಬಾಲ ಇದ್ದಂಗೆ? ಅವಳು ಬಂದರೆ ನಿಂಗೇನು ಕಷ್ಟ? ಎದ್ದು ಬಾರಲೇ. ಏನಾಯ್ತು ಮಗ? ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಮಗ. ಮಗ ಬರ್ಬೇಕಾದ್ರೆ ಡೀಸೆಲ್ ಹಾಕಿಸ್ತಾ? ಬೆಳಗ್ಗೆ ತಾನೇ ಫುಲ್ ಟ್ಯಾಂಕ್ ಮಾಡಿಸಿದೆ ಮಗ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲೂ ಹತ್ರದಲ್ಲಿ ಗ್ಯಾರೇಜು ಇಲ್ಲ, ಚೆಕ್ ಮಾಡ್ಸೋಣ ಅಂದರೆ. ಈಗೇನು ಮಾಡೋದು? ಇನ್ನೇನು ಮಾಡೋಕ್ಕಾಗುತ್ತೆ, ಬ್ಯಾಗ್ ತಗೊಂಡು ನಡ್ಕೊಂಡು ಹೋಗೋದು ಅಷ್ಟೇ. ಲೋ ಮಗ, ನನ್ನ ಕಾರ್ನ ಈ ಕಾಡಲ್ಲೇ ಬಿಟ್ಟೋಗೋದಾ? ನಿನ್ನ ಕಾರ್ನೇನು ಕಳ್ರು ತೊಗೊಳಗಲ್ಲ ಬಪ್ಪ. ಅದ್ರ ಬಂಡವಾಳ ಗೊತ್ತಾಗಿ ಇಲ್ಲೇ ಬಿಟ್ಟೋಗ್ತಾನೆ, ನಡಿ. ಮಗ ಇನ್ನೂ ಎಷ್ಟು ದೂರ ಹೋಗ್ಬೇಕು? ಇನ್ನೊಂದು ಸ್ವಲ್ಪ ದೂರ ಬಾರೋ. ಮಗ ಏನೋ ಓದಂಗೆ ಶಬ್ದ ಆಯ್ತಲ್ಲೋ. ಯಾವುದೋ ಕಾಡು ಪ್ರಾಣಿ ಇರ್ಬೇಕು, ಬಾರ. ನಂಗೆ ಯಾಕೋ ಭಯ ಆಗ್ತಿದೆ. ಕಾಡು ಪ್ರಾಣಿಗೆ ಯಾರಾದರೂ ಭಯ ಪಡ್ತಾರಾ? ಬನ್ನಿ, ಕಮಾನ್. ವಿಷ್ಣು, ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಹೋಗೋಣವಾ? ಸರಿಪಾ, ಕೂತ್ಕೊಳ್ಳೋಣ. ತಣ್ಣ ಗಾಳಿ ಬೀಸ್ತಾ ಇದೆ. ಸ್ವಲ್ಪ ಹೊತ್ತು ಹಂಗೆ ಮಲಗಿರ್ತೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಸರಿ, ಮಲ್ಗಪ್ಪ. ಲೋ ಮಗ, ಈಗ ಗೊತ್ತಾಗ್ತಾ ಇದೆ ಡೌನ ಯಾಕೆ ಕರ್ಕೊಂಬಂದೆ ಅಂತ. ಮುಚ್ಕೊಂಡಿರಕ್ಕೆ ಏನು ತೊಗೊತೀಯಾ? ಏನಿಲ್ಲಪ್ಪ, ನಿನ್ನ ಪ್ರೀತಿ ನೋಡಿ ನನ್ನ ಡೌನ್ ನೆನಪಿಗೆ ಬಂದು ಒಂದು ಫೋನ್ ಮಾಡಿ ಬರ್ತೀನಿ ತಡಿ. ಹೋಗ್ಬಾ. ಹಲೋ, ಎಲ್ಲಿಗೆ? 1 ನಿಮಿಷ ಬರ್ತೀನಿ. ಇದು ನಿಮ್ಮ ಮನೆ ರೋಡಲ್ಲ, ಕಾಡು, ಹುಷಾರು. ಗೊತ್ತು.
ಎಲ್ಲಿಗೆ ಹೋಗ್ತಾ ಇದೀಯಾ? ಇಲ್ಲಿಗೆ ಯಾಕೆ ಬಂದೆ? ಏನೇ ದೆವ್ವ ಥರ ಲುಕ್ ಕೊಡ್ತಾ ಇದೀಯಾ? ಏನೇ ಸುಮ್ಮನೆ ಒಂದು ಲುಕ್ ಕೊಟ್ರೆ ಇಷ್ಟೊಂದು ಭಯ ಬೀಳದ? ಮತ್ತೆ ಕಾಡಲ್ಲಿ ದೆವ್ವ ಥರ ಲುಕ್ ಕೊಟ್ರೆ ಭಯ ಆಗದೆ ಇರುತ್ತಾ? ಸರಿ, ಇವಾಗ ಎಲ್ಲಿಗೆ ಹೋಗ್ತಾ ಇದೀಯಾ? ಹೋಗ್ಬಾ. ನೀನು ಬರಲ್ವಾ? ನಾನು ಬರಲ್ಲ. ಇವಳು ಎಲ್ಲಿ ಹೋದ್ಲಪ್ಪ? ಇನ್ನೂ ಬಂದಿಲ್ಲ. ಅಂಜಲಿ, ಅಂಜಲಿ, ಅಂಜಲಿ! ರಾಹುಲ್, ರಾಹುಲ್, ವಿಷ್ಣು! ಅಂಜಲಿ ಇಲ್ಲೇ ಇರುವಂತ ಹೋದಳು, ಮತ್ತೆ ಬರಲೇ ಇಲ್ಲ. ನಾನು ಆ ಕಡೆ ಹೋಗಿ ನೋಡಿದೆ, ಅವಳ ಚಪ್ಪಲಿ ಮಾತ್ರ ಬಿದ್ದಿತ್ತು. ಏನಾಯ್ತು? ಅಂಜಲಿ ಕಾಣ್ತಿಲ್ವಂತೋ. ಶೆಟ್. ಅವಳಿರೋ ಜಾಗ ನಿಂಗೆ ಗೊತ್ತಾ? ಗೊತ್ತಿದೆ. ಸರಿ ನಡಿ. ರಾಹುಲ್, ವಿಷ್ಣು, ಅಂಜಲಿ ಇದ್ದಿದ್ದ ಜಾಗ ಇದೇನೆ. ಅಂಜಲಿ, 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 ಅಂಜಲಿ! ವಿಷ್ಣು, ರಾಹುಲ್, ಈ ಜಾಗದಲ್ಲಿ ಏನೋ ಇದೆ ಅನಿಸ್ತಿದೆ ಕಣ್ರೋ. ಅಂತದೇನು ಇಲ್ಲ. ಅವಳಿಗೆ ಕನ್ಫ್ಯೂಸ್ ಆಗಿ ಎಲ್ಲೋ ಹೋಗಿರ್ಬೇಕಷ್ಟೇ. ಬನ್ನಿ ಹುಡ್ಕೋಣ, ಕೇ ಸಿಗ್ತಾಳೆ. ಈ ಕಾಡಲ್ಲೆಲ್ಲ ಹುಡ್ಕೋದು. ಮಗ, ಒಂದು ಕೆಲಸ ಮಾಡೋಣ. ನಾನು ರಾಹುಲ್ ಈ ಕಡೆ ಹೋಗ್ತೀವಿ, ನೀನು ಸ್ಮಿತಾ ಆ ಕಡೆ ಹುಡುಕಿ. ಸರಿ. ಅಂಜಲಿ, ಅಂಜಲಿ! ಅಂಜಲಿ, 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 ಅಂಜಲಿ! ಇವನ್ ಬೇರೆ ಎಲ್ಲೋದ್ನಪ್ಪ? ರಾಹುಲ್, ರಾಹುಲ್! ಅಂಜಲಿ, ಅಂಜಲಿ, ಅಂಜಲಿ! ಅಕ್ಷಯ್, ಅಂಜಲಿಗೆ ಏನೂ ಆಗಿರಲ್ಲ ತಾನೇ? ಅಂಜಲಿಗೆ ಏನೂ ಆಗಿರಲ್ಲ. ಯಾಕೆ ಭಯ ಪಡ್ತೀಯ? ರಾಹುಲ್!
ಯಾರದು? ದಮ್ಮಿದ್ರೆ ಮುಂದೆ ಬರ್ರೋ, ನನ್ನ ಮಕ್ಕಳ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ರಾಹುಲ್, ರಾಹುಲ್, ಅಂಜಲಿ, ರಾಹುಲ್. ರಾಹುಲ್, ನೀನಾ? ಹೌದು, ನಾನೇ. ನಿನ್ ದೋಸ್ತು, ನಿನ್ ಕುಚುಕು, ನಿನ್ ಫ್ರೆಂಡು, ಹಾಗೆ ನಿನ್ ಶತ್ರುನು. ಯಾಕೆ ಹಿಂಗ್ ಮಾಡ್ದೆ ರಾಹುಲ್? ಏನಿಕಾ ನನಗೊಬ್ಳು ತಂಗಿ ಇದ್ಲು. ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ, ನನಗೆ ಅವಳನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಒಂದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದೆ. ವಾಣಿ, ಒಂದು ಲೋಟ ಕಾಫಿ ಕೊಡಮ್ಮ. ವಾಣಿ, 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 ಅಯ್ಯೋ ವಾಣಿ, ವಾಣಿ, ಅಯ್ಯೋ ನನ್ನ ಯಾಕಮ್ಮ ಬಿಟ್ಟೊಟ್ಟದೆ? ನಾನು ವಿಷ್ಣು ಅನ್ನೋ ಹುಡುಗನ ತುಂಬ ಪ್ರೀತಿಸ್ತಾ ಇದ್ದೆ, ಆದರೆ ಅವನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ವಿಷ್ಣು ಇಲ್ಲ ಅಂದರೆ ನಾನು ಬದುಕಿರಲ್ಲ ಅಣ್ಣ. ನಾನು ನಿನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀನಿ, ನನ್ನ ಕ್ಷಮಿಸು. ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ. ಇಂತಿ ನಿನ್ನ ಪ್ರೀತಿಯ ತಂಗಿ. ನನ್ನ ತಂಗಿ ಮದುವೆ ಮಾಡಿ ಅವಳ ತಲೆ ಮೇಲೆ ಅಕ್ಷತೆ ಕಳಾಕ್ಬೇಕು ಅಂತಿದ್ದೆ, ಆದ್ರೆ ಅವಳು ಬಾಯಿಗೆ ಅಕ್ಕಿ ಕಳಕ ಮಾಡ್ಬಿಟ್ಟಿಯಲ್ಲೋ. ನನ್ನ ತಂಗಿ ಸಾವಿಗೆ ಕಾರಣ ಅದನ್ನ ಸುಮ್ಮನೆ ಬಿಡಬಾರ್ದು ಅಂದ್ರೆ ಕಣ ನಾನು ನಿನ್ನ ಫ್ರೆಂಡ್ಶಿಪ್ ಮಾಡಿದ್ದು. ನಿನ್ನ ಪ್ರಾಣ ತೆಗಿಬೇಕು ಅಂತಾನೆ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ, ಆದ್ರೆ ನೀನೇ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ನನ್ನನ್ನ ಕಾಡಿಗೆ ಕರ್ಕೊಂಡ್ಬಂದೆ. ಹುಲಿನ ಬೇಟೆ ಆಡ್ಬೇಕು ಅಂದ್ರೆ ಕುರಿ ಜಿಂಕೆಗಳನ್ನ ತೆಗೆದು ಬೋನಿಗೆ ಹಾಕ್ಬೇಕು. ಅದಕ್ಕೆ ಇವರೆಲ್ಲರನ್ನು ಒಬ್ಬೊಬ್ರನ್ನಾಗಿ ಎತ್ತಾಕೊಂಡು ಬಂದೆ. ನಿನ್ ಕಣ್ ಮುಂದೆನೆ ನಿನ್ ಪ್ರೀತಿನ ಸಾಯಿಸ್ತೀನಿ, ಆಮೇಲೆ ನಿನ್ನ ಮಣ್ಣಲ್ಲಿ ಮಣ್ಣು ಮಾಡ್ತೀನೋ.
ಹೇಯ್, ಜೀವನದಲ್ಲಿ ಇಬ್ಬರೇ ಕಣ ಹೊರಗಡೆಯಿಂದ ಸಿಗೋದು. ಒಬ್ರು ಫ್ರೆಂಡ್ಸು, ಇನ್ನೊಬ್ರು ಪ್ರೀತಿಸೋರು. ಹೃದಯ ಕೊಟ್ಟರೆ ಫ್ರೆಂಡ್ಸು ಪ್ರಾಣನೇ ಕೊಡ್ತಾರೆ. ಎಲ್ಲರೂ ಪ್ರೀತಿ ಸುಳ್ಳು ಅಂತ ಹೇಳಿದ್ರೆ ಹೊರತು ಫ್ರೆಂಡ್ಶಿಪ್ ಯಾರು ಸುಳ್ಳು ಅಂತ ಹೇಳಿಲ್ಲ. ಏಯ್, ನಿಂಗೊಂದು ಮಾತಾಡ್ತೀನಿ ಕೇಳು. ನಿನ್ನ ತಂಗಿ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಕಣೋ. ಅವಳನ್ನ ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡಿದೆ ಕಣೋ. ಅವಳಿಗೆ ಪ್ರೀತಿ ಅಂದ್ರೇನು, ಫ್ರೆಂಡ್ಶಿಪ್ ಅಂದ್ರೇನು ಅರ್ಥನೇ ಆಗಲಿಲ್ಲ. ಏಯ್, ನನ್ನ ಪ್ರಾಣ ಬೇಕೇನೋ, ನನ್ನ ಪ್ರಾಣ ಬೇಕೇನೋ? ತಗೊಳ್ಳೋ. ನನ್ನ ಪ್ರಾಣಕ್ಕಿಂತ ಫ್ರೆಂಡ್ಶಿಪ್ ದೊಡ್ಡದು ಕಣೋ. ಫ್ರೆಂಡ್ಶಿಪ್ ದೊಡ್ಡದು ಕಣೋ. ನನ್ನ ತಪ್ಪಾಯ್ತು ಮಗ, ಕ್ಷಮಿಸು.